Hi all, welcome to brand new session. This is session 4, module 2, characteristics of good bricks. In second unit we are discussing about artificial construction materials. In that the first chapter we have taken on bricks. So let me take you through characteristics of good bricks. As always, before studying any session we see for the our ಔಟ್ಕಮ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಈ ಒಂದು ಹೊಸ ಸೆಷನ್ಗೆ ಎಲ್ರಿಗೂ ಸ್ವಾಗತ. ಈ ಸೆಷನಲ್ಲಿ ಇಟ್ಟಿಗೆಯ ಬ್ರಿಕ್ಸ್ ಗುಣಮಟ್ಟಗಳು ಹೇಗಿರಬೇಕು ಅನ್ನೋದನ್ನ ತಿಳ್ಕೊಳ್ತೀವಿ ನಾವು. ಇದು 4ನೇ ಸೆಷನ್ನು, 2ನೇದು ಯೂನಿಟ್, ಮಾಡ್ಯೂಲ್ ನಂಬರ್ 2 ಇದು. ಸೊ ಸೆಷನ್ ಔಟ್ಕಮ್ಸ್ ಏನು ಅಂತ ತಿಳ್ಕೊಳ್ಳೋಣ. ಇದು ಸಿಂಪಲ್ ಆಗಿದೆ. ಅಟ್ ದ ಎಂಡ್ ಆಫ್ ದಿ ಸೆಷನ್ ಲರ್ನರ್ಸ್ ವಿಲ್ ಬಿ ಏಬಲ್ ಟು ನೋ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಬ್ರಿಕ್ಸ್. ಗುಡ್ ಬ್ರಿಕ್ಸ್ ಅಂದರೆ ಏನು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ಆಮೇಲೆ ಮಾರ್ಕೆಟಲ್ಲಿ ಯಾವ ಥರದ ಬ್ರಿಕ್ಗಳು ನಾವು ಇರ್ತವೆ, ಅದನ್ನು ಹೇಗೆ ನಾವು ಟೆಸ್ಟ್ ಮಾಡಬೇಕು, ಸೈಟಿಗೆ ಬಂದ ಮೇಲೆ ಅದನ್ನು ಹೇಗೆ ತಗೋಬೇಕು, ಹೇಗೆ ಅಕ್ಸೆಪ್ಟೇಬಲ್ ಕ್ರೈಟೀರಿಯಾಗಳಂತ ತಿಳ್ಕೊಳ್ಳೋಣ ಅಂತೇಳಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಬ್ರಿಕ್ಸ್ನ ನಾವು ಕಲಿತಾ ಹೊರಟಿದ್ದೀವಿ. ಏನಕ್ಕೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಬ್ರಿಕ್ನ ಕಲಿಬೇಕು ಅನ್ನೋದಕ್ಕೆ ರೀಸನ್ ಏನು ಅಂತಂದರೆ, ಯಾವುದೇ ಇಂಡಸ್ಟ್ರಿಯಲ್ಲಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ the quality of each building block is very much important when you are going to construct a big building unit. So when you if you take a 30 to 50 years back, everybody used to construct load bearing wall ಅಂತ ಇರ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ರು. ಲೋಡ್ ಬೇರಿಂಗ್ ವಾಲಲ್ಲಿ ಇಟ್ಟಿಗೆದು ಪ್ರಮುಖ ಪಾತ್ರ ಇರ್ತಾ ಇತ್ತು. ಬಿಕಾಸ್ ಇಟ್ ನೀಡ್ಸ್ ಟು ಬೇರ್ ದಿ ಆಲ್ ದ ಲೋಡ್ಸ್ ವಿಚ್ ಇಸ್ ಕಮಿಂಗ್ ಫ್ರಮ್ ದಿ ಸ್ಲ್ಯಾಬ್ಸ್, ಬೀಮ್ಸ್ ಆ್ಯಂಡ್ ಆಲ್. ಬಟ್ ನಾವು ವಿ ಹ್ಯಾವ್ ಅ ಫ್ರೇಮ್ಡ್ ಸ್ಟ್ರಕ್ಚರ್. ಇಟ್ ಮೀನ್ಸ್ ಒಂದು ಫುಟಿಂಗ್ ಇರುತ್ತೆ, ಫುಟಿಂಗ್ ಮೇಲೆ ಒಂದು ಕಾಲಮ್ ಇರುತ್ತೆ, ಕಾಲಮ್ ಮೇಲೆ ಬೀಮ್ಸ್ ಇರುತ್ತೆ, ಬೀಮ್ ಮೇಲೆ ಒಂದು ಸ್ಲ್ಯಾಬ್ ಹಾಕಿರ್ತೀವಿ. ಅದ್ರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನಮಗೆ, ಅದರಲ್ಲಿ ವಾಲ್ ಕನ್ಸ್ಟ್ರಕ್ಷನ್ ಮಾಡ್ಕೋತೀವಿ ಫಾರ್ ದ ಪ್ರೈವೇಸಿ ಆಸ್ ವೆಲ್ ಆಸ್ ನ್ಯಾಚುರಲ್ ಪ್ರೊಟೆಕ್ಷನ್, ವೆದರಿಂಗ್ ಪ್ರೊಟೆಕ್ಷನ್ಗೋಸ್ಕರ ನಾವು ವಾಲ್ ಕನ್ಸ್ಟ್ರಕ್ಷನ್ ಮಾಡ್ಕೊತೀವಿ. ಇವಾಗ ಅದಕ್ಕೆ ದ ಬ್ರಿಕ್ ಹ್ಯಾಸ್ ನೋ significance in taking load, but earlier it used to take load also. So that was a very important building block, building unit. Even now also it is important. Here and there you can see the load bearing walls as well as construction. So in this construction, complete construction works, brick plays a major role. That is why you need to know the characteristics of good bricks, then you can procure the best bricks for your construction works. So it is always desirable to use the best quality of brick in the construction. Therefore the characteristics of the good brick must be investigated at site as well as before procurement at the production site at the vendor's place. Generally good bricks possess following properties. So ಗುಡ್ ಬ್ರಿಕ್ಗಳಿಗೆ ಈ ಪ್ರಾಪರ್ಟಿಗಳೆಲ್ಲ ಇರ್ತವೆ. ಏನಿದು, ಸೈಜ್ ಆ್ಯಂಡ್ ಶೇಪ್ ಅಂತ ಒಂದಿರಬೇಕು. ಅದಕ್ಕೆ ಕಲರು, ಒಂದು ಪೆಕ್ಯುಲರ್ ಕಲರ್ ಇರಬೇಕು. ಆ ಕಲರ್ ಇದ್ದರೆ ಮಾತ್ರ ಅದು ಅದರಲ್ಲಿ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಬೋದು. ಅದರಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಯೂನಿಫಾರ್ಮ್ ಆಗಿದೆಯಾ ಅನ್ಯೂನಿಫಾರ್ಮ್ ಆಗಿದೆಯಾ ಅಂತ ತಿಳ್ಕೊಬೋದು. ಅರ್ಧಿನ್ ಮಟೀರಿಯಲ್ ಯಾವ ಥರ ಇದೆ ಅದನ್ನೆಲ್ಲ ತಿಳ್ಕೊಬೋದು. ವಿ ಕ್ಯಾನ್ ನೋ ಲಾಟ್ ಮೆನಿ ಥಿಂಗ್ಸ್ ಇಫ್ ಯು ಹ್ಯಾವ್ ಅ ಗುಡ್ ಕಲರ್, ವೆದರ್ ಇಟ್ ಈಸ್ ಬರ್ನ್ಟ್ ಆರ್ ನಾಟ್. ವಿ ಕ್ಯಾನ್ ಸ್ಟಡಿ ದಿಸ್ ಒನ್ ಬೈ ಒನ್ ಲೇಟರ್ ಇನ್ ಸಬ್ಸಿಕ್ವೆಂಟ್ ಸ್ಲೈಡ್ಸ್. Texture and compactness we need to understand. If the texture is good, we can put plastering over it directly, so without any hassle-free plastering can be done there. So hardness and soundness properties are there that we can study one by one in later slides. So then we have a water absorption, we have crushing and compressive strength. As I said earlier, it was very important parameter where the construction entire slab every load has been carried by the load bearing walls, that is by bricks. So nowadays that has been framed structures are very prominent now. ಎಲ್ಲ ಕಡೆಗೆ framed structures ಜಾಸ್ತಿ ಬರ್ತಾ ಇರೋದ್ರಿಂದ ಇವಾಗ ನಮಗೆ ಲೋಡ್ ಬೇರಿಂಗ್ ವಾಲ್ಸ್ ಕಡಿಮೆ ಆಗಿದೆ. ಬಟ್ ಇವನ್ ದೆನ್ ಕ್ರಶಿಂಗ್ ಸ್ಟ್ರೆಂತ್ ಮತ್ತು ಕಾಂಪ್ರೆಸಿವ್ ಸ್ಟ್ರೆಂತ್ ಇದು ಇಂಪಾರ್ಟೆಂಟ್ ಬ್ರಿಕ್ ಅಲ್ಲಿರುವಂಥ ಪ್ರಾಪರ್ಟಿ. ಸೊ ಎಫ್ಲೋರೆಸೆನ್ಸ್ ಅಂತ ಒಂದು ಅನ್ಡಿಸೈರಬಲ್ ಪ್ರಾಪರ್ಟಿ ವಿಚ್ ಇಸ್ ದೇರ್ ಆನ್ ದ ಬ್ರಿಕ್ಸ್ that you can study ಕಂಪ್ಲೀಟ್ಲಿ. ನಾವು ನೋಡ್ಕೊಳ್ಳೋಣ ಅಂತ ಅಂದರೆ ಏನು ಅಂತ. ದೆನ್ ಫ್ರಾಗ್ ಅನ್ನೋದು ಏನು ಅಂತ ನೋಡೋಣ. ಪ್ರೀವಿಯಸ್ ಸೆಷನಲ್ಲೂ ನಾನು ನಿಮಗೆ ಫ್ರಾಗ್ ಏನು ಅಂತ ಅಂದ್ಬಿಟ್ಟು ಐ ಹ್ಯಾವ್ ಶೋನ್ ಯು ಆನ್ ದ ಬ್ರಿಕ್ ಸರ್ಫೇಸ್. ಇವನ್ ನಾವು ವಿ ಕ್ಯಾನ್ ಸ್ಟಡಿ ಫ್ರಾಗ್ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದ್ರ ಬಗ್ಗೆ ಓದೋಣಂತೆ. ಬ್ರಿಕ್ ಅರ್ತ್ ಅಂದರೆ ಯಾವ ಬ್ರಿಕ್ ಅರ್ತಿಂದ ನಾವು ಮೆಟೀರಿಯಲ್ನ ಮಾಡಿರ್ತೀವಿ. ಬ್ರಿಕ್ ಅರ್ತ್ ಅಂದರೆ ಮಣ್ಣು, ಯಾವ ಮಣ್ಣಿಂದ ಮಾಡಿರ್ತೀವಿ ಅನ್ನೋದು ಕೂಡ ಬ್ರಿಕ್ ಪ್ರಾಪರ್ಟಿ ಕ್ಯಾರೆಕ್ಟರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೌಂಡ್ ಪ್ರೂಫ್, ಎವ್ರಿ ಬ್ರಿಕ್ ಶುಡ್ ಬಿ ಸೌಂಡ್ ಪ್ರೂಫ್. ಸೌಂಡ್ ಪ್ರೂಫ್ ಅಂತಂದರೆ ಈ ಕಡೆಯಿಂದ ಬಂದಿರೋಂಥ ನಾಯ್ಸ್ ಈ ಕಡೆ ಪಾಸ್ ಆಗಬಾರ್ದು. ಅದಕ್ಕೆ ಹೇಗೆ ಅಂತಂದರೆ, ಒಂದು ಬ್ರಿಕ್ ಬ್ಲಾಕ್ ಇರುತ್ತೆ, ಫೋರೋಥರ್ಮ್ ಅಂತ ಅಂದ್ಬಿಟ್ಟು ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಫೋರೋಥರ್ಮ್ ಬ್ಲಾಕಲ್ಲಿ ಏನಾಗುತ್ತೆ,
ಕ್ಲೇ ಬ್ಲಾಕ್ ಅದು ಒಳಗಡೆ ಕ್ಯಾವಿಟಿ ಇರುತ್ತೆ. ಆ ಕ್ಯಾವಿಟಿಯಲ್ಲಿ ವಾಟರ್ ನಿಮ್ಗೇನಾಗುತ್ತೆ, ಈ ಕಡೆಯಿಂದ ಸೌಂಡ್ ಬಂದು ಈ ಕಡೆಯಿಂದ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅದಕ್ಕೆ. ಸೊ ಇಟ್ ವಿಲ್ ಬಿ ಹಿಡನ್ ದೇರ್. ಆ ಸೌಂಡ್ ಅಲ್ಲೇನೇನಾಗುತ್ತೆ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರೋದ್ರಿಂದ ಸೌಂಡ್ ಪಾಸ್ ಆಗಬೇಕು ಅಂತ ನೀವು ನೀಡ್ ಟು ಹ್ಯಾವ್ ಅ ಮೀಡಿಯಮ್, ಒಂದೇನಾದ್ರು ಮೀಡಿಯಮ್ ಬೇಕು ಅದಕ್ಕೆ. ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್, ಏನೋ ಒಂದು ಸ್ಟೇಟ್ ಬೇಕು ಅದಕ್ಕೆ. ಗ್ಯಾಸಿಯಸ್ ಅಲ್ಲ, ಸಾಲಿಡ್, ಲಿಕ್ವಿಡ್ ಯಾವ್ದಾದ್ರು ಒಂದು ಮೀಡಿಯಮ್ ಇದ್ರೆ ಸೌಂಡು ಅದ್ರ ಥ್ರೂ ಟ್ರಾವೆಲ್ ಆಗುತ್ತೆ. ಸೊ ಇಫ್ ಯು ಡೋಂಟ್ ಹ್ಯಾವ್ ಎ ಮೀಡಿಯಮ್, ಸೌಂಡ್ ವಿಲ್ ನಾಟ್ ಟ್ರಾವೆಲ್, ಆ ವೇವ್ ಬ್ರೇಕ್ ಆಗುತ್ತೆ ಅಲ್ಲಿ. ಸೊ ನಾವು ಬ್ರಿಕ್ನ ಮಾಡಬೇಕು ಅಂದರೆ ಒಳಗಡೆ ಹಾಲೋನೆಸ್ ಕ್ರಿಯೇಟ್ ಮಾಡಿದರೆ ಅಲ್ಲೊಂದು ಏನಾಗುತ್ತೆ, ಒಳಗಡೆ ಸೌಂಡ್ ಟ್ರಾವೆಲ್ ಮಾಡೋಕ್ಕೆ ಜಾಗ ಇರಲ್ಲ. ಸೊ ಇಟ್ ವಿಲ್ ಬ್ರೇಕ್, ದಟ್ ವೇವ್ ವಿಲ್ ಬ್ರೇಕ್ ದೇರ್, ಆರ್ ಎಲ್ಸ್ ಇಟ್ ವಿಲ್ ಡೈವರ್ಟ್ ಟು ಸಮ್ ಅದರ್ ಪ್ಲೇಸ್. ಸೊ ಆ ಥರದೊಂದು ಪ್ರಾಪರ್ಟಿನ ನಾವು ಕ್ಯಾರೆಕ್ಟರ್ನ ನಾವು ಬ್ರಿಕ್ಕಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಒಂದು ಕ್ಯಾರೆಕ್ಟರ್ನ ಅದ್ರಲ್ಲಿ ಹಾಕಿದರೆ ಅದರ ಪ್ರಾಪರ್ಟಿ ಏನು ಅಂತ ನಮಗೆ ಆಮೇಲೆ ಗೊತ್ತಾಗುತ್ತೆ ಅದ್ರದ್ದು. ಸೊ ದಿಸ್ ಇಸ್ ಸೌಂಡ್ ಪ್ರೂಫ್. ಸೊ ದೀಸ್ ಆರ್ ದಿ ಡಿಫರೆಂಟ್ ಲಿಸ್ಟ್ ಆಫ್ ಅವರ್ characteristics of good bricks. Let us see one by one. Shape and size. So shape and size very important in our building. The brick should have uniform size and plain rectangular surface with parallel sides and straight edges. So brick should have uniform sharp straight edges ಗಳನ್ನ ಹೊಂದಿರಬೇಕು ಬ್ರಿಕ್. ಆಮೇಲೆ ಸರ್ಫೇಸು ಪ್ಯಾರಲಲ್ ಆಗಿರಬೇಕು. ಸಪೋಸ್ ಇದು ನಿಮ್ಮದು ಬ್ರಿಕ್ ಅಂತ ಇಟ್ಕೊಂಡ್ರೆ, ಈ ಬ್ರಿಕ್ಕಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಬ್ರಿಕ್ಕಲ್ಲಿ ಶಾರ್ಪ್ ಇರಬೇಕು, ಸ್ಟ್ರೇಟ್ ಎಡ್ಜಸ್ ಇರಬೇಕು. ಹೇಗೆ ಅಂತ ನೋಡಿ. ಸೊ ದಿಸ್ ಇಸ್ ಅ ಬ್ರಿಕ್ ಹಿಯರ್. ದೀಸ್ ಸೈಡ್ ಶುಡ್ ಬಿ ಶಾರ್ಪ್ and these two sides should be parallel to each other. All these longer sides should be parallel to each other, and this shorter side should be again parallel to each other, and those should be sharp. ಒಂದು ಹೇಗಿರಬೇಕು ಅಂದರೆ ಎಕ್ದಮ್ ಶಾರ್ಪ್, ಒಂದೇ ಒಂದು ಇದು ಇದ್ದಂಗೆ. ಈ ಕಡೆ ನೋಡ್ಬೋದು ನೀವು, ಯು ಕ್ಯಾನ್ ಸಿ ಹಿಯರ್ ಇನ್ ದಿಸ್ ಪರ್ಟಿಕ್ಯುಲರ್ ಎಡ್ಜ್ ಇಸ್ ವೆರಿ ಶಾರ್ಪ್. ಅಗೇನ್ ದ ಎಡ್ಜ್ ಫೇಲ್ಯೂರ್ ಹ್ಯಾಸ್ ಬಿನ್ ಹ್ಯಾಪೆಂಡ್ ಹಿಯರ್. ಇಲ್ಲಿ ಎಡ್ಜ್ ಫೇಲ್ಯೂರ್ ಆಗಿದೆ. ಬಟ್ ಗುಡ್ ಬ್ರಿಕ್ಕಲ್ಲಿ ನಮಗೇನಾಗುತ್ತೆ, ಎಡ್ಜ್ಗಳು ತುಂಬ ಶಾರ್ಪ್ ಆಗಿ ಬರಬೇಕಾಗತ್ತೆ. ಸೊ ಆಮೇಲೆ ಟೆಕ್ಸ್ಚರ್, ಅದರದ್ದು ಸರ್ಫೇಸ್ ಎಲ್ಲ ಹೇಗಿರಬೇಕು, ಪ್ಲೇನ್ ಆಗಿರಬೇಕು, ಅಂಡುಲೇಟೆಡ್ ಇರಬಾರ್ದು. ಸೊ ಆಮೇಲೆ ಈ ಥರ ಕ್ಯಾವಿಟಿ ಕೂಡ ಇರಕೂಡದು. ಇಲ್ಲಿ ನೋಡ್ಬೋದು ನೀವು ಕ್ಯಾವಿಟಿ ಇದೆ. ಸೊ ಈ ಕ್ಯಾವಿಟೀಸ್ಗಳು ಇರಬಾರ್ದು. ದಿಸ್ ಇಸ್ ನಾಟ್ ಡಿಸೈರಬಲ್ ಕ್ಯಾರೆಕ್ಟರ್ ಆಫ್ ಅ ಗುಡ್ ಬ್ರಿಕ್. ಸೊ ದಟ್ ಈಸ್ ಹೌ ದ ಸೈಡ್ ಶುಡ್ ಬಿ. ನೌ ಲೆಟ್ ಮಿ ಟೇಕ್ ಯು ಥ್ರೂ ದ ವೇಟ್ ಹೇಗಿರಬೇಕು ಅದರದ್ದು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಅಂತ ಇವಾಗ. ದ ವೇಟ್ ಆಫ್ ದಿ ಬ್ರಿಕ್, ವೇಟ್ ಪರ್ ಬ್ರಿಕ್ ಶುಡ್ ಬಿ ಲೆಸ್ ದೆನ್ 3 kg. ಒಂದು ಯಾವುದೇ ಬ್ರಿಕ್ದು ವೇಟ್ ಹೇಗಿರಬೇಕು ಅಂದರೆ 3 kg ಕಡಿಮೆ ಇರಬೇಕು. ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಆಫ್ ದ ಬ್ರಿಕ್ ಇನ್ ಇಂಡಿಯಾ ಇಸ್ 190 mm, 90 by 90 mm. That we have seen in the previous session. The standard dimension is 190 by 90 by 90. Modular dimension ಬಂದ್ಬಿಟ್ಟು ಬೇರೆ ಬರುತ್ತೆ ಇದಕ್ಕೆ, ನಾನ್ ಮಾಡ್ಯುಲರ್ ಡೈಮೆನ್ಷನ್. ಸೊ ಸಿಮಿಲರ್ಲಿ ಕಲರ್, ಸೆಕೆಂಡ್ ಪ್ರಾಪರ್ಟಿ ಯಾವುದು, ಕಲರ್ ಆಫ್ ದ ಬ್ರಿಕ್ ಶುಡ್ ಬಿ, ದ ಬ್ರಿಕ್ ಶುಡ್ ಹ್ಯಾವ್ a uniform deep red or cherry red color as indicative of uniformity in chemical composition and thoroughness in burning of the brick. So here you can see if a brick is having cherry red or deep uniform red color, then we can directly say that the brick has got uniform chemical composition in it, because chemical, as we discussed in our starting class, first class itself. So any chemical which is having a color, ಆ ಕಲರು ಯಾವುದೇ ಒಂದು ಕೆಮಿಕಲ್ ಇದ್ದರೆ ಅದಕ್ಕೊಂದು ಕಲರ್ ಇರುತ್ತೆ, ಯುನಿಕ್ ಆಗಿ ಕಲರ್ ಇರುತ್ತೆ. ಆ ಕಲರು ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಇದ್ದರೆ ಒಂದೇ ಕೆಮಿಕಲ್ ಇದೆ ಅಂತ ಅರ್ಥ ಅದಕ್ಕೆ. ಸೊ ದೆನ್ ದ ಕಲರ್, ದೆನ್ ವಿ ಕ್ಯಾನ್ ಡಿಸೈಡ್ ದಟ್ ದ ಕೆಮಿಕಲ್ ಈಸ್ ಯೂನಿಫಾರ್ಮ್ ಇನ್ ದ ಎಂಟೈರ್ ಮಾಸ್ ಆಫ್ ದಿ ಬ್ರಿಕ್. ಆ್ಯಂಡ್ ಬರ್ನಿಂಗ್ ಹೇಗಾಗಿದೆ ಅಂತ ತಿಳ್ಕೊಬೋದು. ಯೂನಿಫಾರ್ಮ್ ಆಗಿತ್ತು ಅಂದರೆ ಬರ್ನಿಂಗು ಯೂನಿಫಾರ್ಮ್ ಬರ್ನಿಂಗ್ ಆಗಿದೆ ಅಂತ ಅರ್ಥ, ಥರೋನೆಸ್ ಆಗಿರುತ್ತೆ ಅಂತ. ಇವಾಗ ಈ ಬ್ರಿಕ್ ನೋಡಿ ನೀವು, ಕಂಪ್ಲೀಟಾಗಿ ಇಲ್ಲಿ ಚೆರಿ ರೆಡ್ ಕಲರ್ ಇದೆ ಬ್ರಿಕ್. ಸೊ ಅಲ್ಲಲ್ಲೇ ಒಂಚೂರು ನೀವು ಡಲ್ ಕಲರ್ನ ನೋಡ್ಬೋದು ಇದ್ರ ಮೇಲೆ. ಸೊ ಈ ಡಲ್ ಕಲರ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಇಟ್ ಹ್ಯಾಸ್ ಬಿನ್ ನಾಟ್ ಬರ್ನ್ ಪ್ರಾಪರ್ಲಿ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಪ್ಲೇಸ್. ಆ ಒಂದು ಲೊಕೇಶನ್ ಇಲ್ಲ, ಆ ಲೋಕಲೈಸ್ಡ್ ಪಾರ್ಟಲ್ಲಿ ಅದು ಚೆನ್ನಾಗಿ ಬರ್ನ್ ಆಗಿಲ್ಲ ಅಂತಲೂ ಅನ್ಕೋಬೋದು ನಾವು. ಸೊ ಬ್ರಿಕ್ ಶುಡ್ ಹ್ಯಾವ್ ಅ ಯೂನಿಫಾರ್ಮ್ ಕಲರ್. Brick should have, if it is a uniform color, then we can see that, we can conclude that brick has got uniform chemical composition and thoroughness in burning. ಕಂಪ್ಲೀಟ್ ಆಗಿ ಚೆನ್ನಾಗಿ ಬರ್ನ್ ಆಗಿದೆ ಅಂತ ಅರ್ಥ ಆಗುತ್ತೆ ಒಂದೇ ಕಲರ್ ಇತ್ತು ಅಂದರೆ ಫುಲ್. ಬ್ರಿಕ್ ಶುಡ್ ನೈದರ್ ಓವರ್ ಬಂಟ್ ನಾರ್ ಅಂಡರ್ ಬಂಟ್.
ಬ್ರಿಕ್ಗಳು ಯಾವಾಗಲೂ ಜಾಸ್ತಿನೂ ಬರ್ನ್ ಮಾಡಬಾರ್ದು, ಕಲರ್ ಬೇರೆ ಥರ ಆಗಿ ಹೋಗುತ್ತೆ ಚೇಂಜು. ಅಂಡರ್ ಬರ್ನ್, ಕಡಿಮೆನೂ ಬರ್ನ್ ಮಾಡಬಾರ್ದು, ಆವಾಗ ಸ್ಟ್ರೆಂತ್ ಬರಲ್ಲ. ಸೊ ಕಲರ್ ಹೇಗಿರಬೇಕು ನೋಡಿ ಪಿಕ್ಚರಲ್ಲಿ. ಇವಾಗ ದಿಸ್ ಈಸ್ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಿದ್ರಲ್ಲ, ದಿಸ್ ಈಸ್ ಚೆರಿ ರೆಡ್ ಕಲರ್ ಆರ್ ಯು ಕ್ಯಾನ್ ಸೇ ಯೂನಿಫಾರ್ಮ್ ರೆಡ್, ಡೀಪ್ ರೆಡ್ ಕಲರ್ ಅಂತ ಹೇಳ್ಬೋದು. ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಿರೋದು ಓವರ್ ಬಂಟ್ ಆದರೆ ಚೂರು ಡಾರ್ಕ್ನೆಸ್ಗೆ ಟರ್ನ್ ಆಗುತ್ತೆ, ಅದು ರೆಡ್ಡಿಂದ ಡಾರ್ಕಿಗೆ ಟರ್ನ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ಕಲರ್. ನೆಕ್ಸ್ಟ್ ಟೆಕ್ಸ್ಚರ್. ದ ಸರ್ಫೇಸ್ ಶುಡ್ ನಾಟ್ ಬಿ ಟೂ ಸ್ಮೂತ್ ಟು ಕಾಸ್ ಸ್ಲಿಪ್ಪಿಂಗ್ ಆಫ್ ಮೋರ್ಟಾರ್. ಸಿ, ನಮಗೆ ಒಂದು ಬ್ರಿಕ್ಕಲ್ಲಿ ಏನಾದರೂ ಈ ಥರದ ಒಂದು ಬ್ರಿಕ್ಕಲ್ಲಿ ತುಂಬ ಸ್ಮೂತ್ ಮಾಡಿದರೆ ಒಳ್ಳೆಯದಾ? ಇಲ್ಲ. ತುಂಬ ಸ್ಮೂತ್ ಮಾಡಿದರೆ ಮೋರ್ಟಾರ್ ಏನು ಫಿಕ್ಸ್ ಮಾಡ್ತೀವಲ್ಲ ಇದಕ್ಕೆ, ಆ ಮೋಟಾರು ಸ್ಲಿಪ್ ಆಗುತ್ತೆ, ಬಾಂಡಿಂಗ್ ಬರಲ್ಲ. ಯಾವುದಕ್ಕೆ? ಬ್ರಿಕ್ಕಿಗೂ ಮತ್ತು ಬ್ರಿಕ್ಕಿಗೂ ಮೋಟಾರ್ಗೂ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಲ್ಲ. ಅದಕ್ಕೆ ತುಂಬ ಸ್ಮೂತಾಗಿ ಕೂಡ ಇರ್ಕೂಡ್ದು ಸರ್ಫೇಸು. ದ ಬ್ರಿಕ್ ಶುಡ್ ಹ್ಯಾವ್ ಅ ಪ್ರೀ ಕಾಂಪ್ಯಾಕ್ಟ್ ಆ್ಯಂಡ್ ಯೂನಿಫಾರ್ಮ್ ಟೆಕ್ಸ್ಚರ್. ಒಂದೊಂದು ಪ್ರೀ ಕಾಂಪ್ಯಾಕ್ಟು ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಒಂದೇ ಥರ ಟೆಕ್ಸ್ಚರ್ ಇರಬೇಕು ಅದರದ್ದು. ಎ ಫ್ರ್ಯಾಕ್ಚರ್ಡ್ ಸರ್ಫೇಸ್ ಶುಡ್ ನಾಟ್ ಶೋ ಫಿಕ್ಚರ್ಸ್, ಹೋಲ್ಸ್, ಗ್ರಿಟ್ಸ್ ಆರ್ ಲಂಪ್ಸ್. ಟೆಕ್ಸ್ಚರ್ ಮೇಲೆ ಯಾವುದೇ ಥರನಾದಂಥ ಫ್ರ್ಯಾಕ್ಚರ್ಸು, ಹೋಲ್ಸು, ಗ್ರಿಟ್ಸು, ಲಂಪ್ಸ್ಗಳು, ಲೈಮ್ದು ಲಂಪ್ ಆಗೋದಾಗಲಿ ಆ ಥರದ್ದು ಇರಬಾರ್ದು. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ಬೋದು ಇಲ್ಲಿ. ಸೊ ದಿಸ್ ಪೋರ್ಷನ್ ಆಫ್ ದಿ ಬ್ರಿಕ್ ಈಸ್ ಹ್ಯಾವಿಂಗ್ ಅ ಫ್ರ್ಯಾಕ್ಚರ್ ಆರ್ ಯು ಕ್ಯಾನ್ ಸೇ ಒಂದು ಹೋಲ್ ಇದೆ ಇಲ್ಲಿ. ಸೊ ಈ ಥರದ್ದು ಫ್ರ್ಯಾಕ್ಚರ್ಸ್ಗಳು, ಇಲ್ಲಿ ಫ್ರ್ಯಾಕ್ಚರ್ಸ್ನ ಕಾಣ್ಬೋದು ನೀವು ಇಲ್ಲಿ. ಸೊ ಈ ಥರದ್ದೆಲ್ಲ ಇರಕೂಡದು. ದಿಸ್ ಇಸ್ ಡಿಫೆಕ್ಟಿವ್ ಬ್ರಿಕ್ ಅಂತ ಹೇಳ್ಬೋದು ನಾವು. ಸೊ ಆ ಥರದ ಬ್ರಿಕ್ಕು ನಾವು ನೋಡಿಕೊಂಡು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಸೈಟಲ್ಲಿ ಹೋದಾಗ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ಟು ಸೆಲೆಕ್ಟ್ ದ ಬೆಸ್ಟ್ ಕ್ವಾಲಿಟಿ ಬ್ರಿಕ್ಸ್. ಸೊ ಲಂಪ್, ಸಿ ಯು ಕ್ಯಾನ್ ಸಿ ಹಿಯರ್ ಹೋಲ್ಸ್, ಗ್ರಿಟ್ಸ್ ಆರ್ ಲಂಪ್ಸ್ ಆಫ್ ಲೈಮ್. ಒಂದೊಂದು ಕಡೆಗೆ ಏನಾಗುತ್ತೆ, ಲಂಪ್ಸ್ ಮಣ್ಣಲ್ಲಿ ಏನಾಗುತ್ತೆ, ಲೈಮ್ ಇರೋದ್ರಿಂದ ಆ ಲೈಮ್ ಹಾಗೆ ಲಂಪ್ ಆಗಿ ಉಳ್ಕೊಳ್ಳುತ್ತೆ, ಒಂದು ಕಲ್ಲು ಥರ ಅದರೊಳಗೆ ಉಳ್ಕೊಳ್ಳುತ್ತೆ, ಅಲ್ಲ ಏನು ಸುಣ್ಣ, ಅದು ಆ ಥರದ್ದು ಇರ್ಕೂಡ್ದು. ದೇ ಶುಡ್ ಬಿ ಫ್ರೀ ಫ್ರಮ್ ಕ್ರ್ಯಾಕ್ಸ್ ಆ್ಯಂಡ್ ಅದರ್ ಫ್ಲಾಸ್ ಸಚ್ ಆಸ್ ಏರ್ ಬಬಲ್ಸ್, ಸ್ಟೋನ್ ನೋಡಲ್ಸ್ ಎಕ್ಸೆಟ್ರಾ. ಸ್ಟೋನು, ಕಲ್ಲು ಇರ್ಬೋದು, ಹರಳುಗಳು ಇರ್ಬೋದು, ಅದ್ಯಾವುದು ಇರ್ಕೂಡ್ದು. ದೇ ಶುಡ್ ಹ್ಯಾವ್ ಅ ಶಾರ್ಪ್ ಸ್ಕ್ವೇರ್ ಎಡ್ಜಸ್. ಆಗಲೇ ಹೇಳ್ದಂಗೆ ಶಾರ್ಪ್ ಮತ್ತು ಸ್ಕ್ವೇರ್ ಎಡ್ಜಸ್ಗಳು ಇರಬೇಕಾಗತ್ತೆ. ದಟ್ ಈಸ್ ಅಬೌಟ್ ಟೆಕ್ಸ್ಚರ್. ಕಮಿಂಗ್ ಬ್ಯಾಕ್ ಟು ಯುವರ್ ಸಿ, ಟೆಕ್ಸ್ಚರ್ ಈ ಥರ ಇರಬೇಕು ನಿಮಗೆ. Hardness and soundness. So the brick should be so hard that when scratched by a fingernail no impression should be made. ಸೊ ಇಲ್ಲೆಷ್ಟು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನೋಡಿ ಇದು. ಇದನ್ನು ನೀವು ಸೈಟಲ್ಲೇ ಕುತ್ಕೊಂಡ್ಬಿಟ್ಟು ಇಮಿಡಿಯೇಟಾಗಿ ನೋಡ್ಬೋದು. ಆ ಥರದ್ದು ವೀಕ್ ಬ್ರಿಕ್ಸ್ ಇರಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಟೆಸ್ಟ್ ಇಟ್ ಒನ್ಸ್ ಲೈಕ್ ದಿಸ್. ಸೊ ಹೋಲ್ಡ್ ಅ ಬ್ರಿಕ್ ಆ್ಯಂಡ್ ದೆನ್ ಸ್ಕ್ರಾಚ್ ಆನ್ ದ ಸರ್ಫೇಸ್ ಆಫ್ ದ ಬ್ರಿಕ್. ದೇರ್ ಶುಡ್ ನಾಟ್ ಬಿ ಎನಿ ಇಂಪ್ರೆಷನ್ಸ್ on the brick if you scratches on the brick surface. So that should be thoroughly studied, because this very simple test you can do on site. So see, the brick should be so hard that when scratched by fingernail no impression should be made on the surface. So that we have to be careful. Next, when two bricks are struck together a metallic ringing sound should produce. ಸೊ ಮೆಟಾಲಿಕ್ ಸೌಂಡ್ ಶುಡ್ ಪ್ರೊಡ್ಯೂಸ್. ಎರಡು ಬ್ರಿಕ್ನ ನೀವೇನಾದರೂ ಜೊತೆಗೆ ಹೊಡೆದ್ರೆ, ಸ್ಟ್ರೈಕ್ ಮಾಡಿದರೆ, ಯು ನೀಡ್ ಟು ಗೆಟ್ ಅ ಮೆಟಾಲಿಕ್ ರಿಂಗಿಂಗ್ ಸೌಂಡ್. ಅದು ಹೇಗೆ ಅಂತಂದರೆ, ಯು ಹ್ಯಾವ್ ಟು ಹೋಲ್ಡ್ ಲೈಕ್ ದಿಸ್. ಟೂ ಬ್ರಿಕ್ಸ್ನ ಈ ಥರ ಹೊಡ್ಕೊಂಡು ಜಸ್ಟ್ ಯು ಹ್ಯಾವ್ ಟು ಈ ಮಾಡಿದಾಗ ಡಲ್ ಸೌಂಡ್ ಬರಬಾರ್ದು, ಮೆಟಾಲಿಕ್ ರಿಂಗಿಂಗ್ ಸೌಂಡ್ ಬರಬೇಕು. ಮೆಟಾಲಿಕ್ ರಿಂಗಿಂಗ್ ಸೌಂಡು ಪ್ರೊಡ್ಯೂಸ್ ಆಗಬೇಕು. ಸೊ ಈ ಬ್ರಿಕ್ಕಲ್ಲಿ ಇನ್ನೂ ಅಷ್ಟು ಮೆಟಾಲಿಕ್ ಬರ್ತಾ ಇಲ್ಲ. ಒನ್ ಬ್ರಿಕ್ ಈಸ್ ನಾಟ್ ಪರ್ಫೆಕ್ಟ್ಲಿ ಬರ್ನ್ಟ್. ಸೊ ಇದು ಅಷ್ಟು ಬರ್ನ್ಟ್ ಆಗಿಲ್ಲ. ಇನ್ನೊಂದು ಬ್ರಿಕ್ಕು ಚೆನ್ನಾಗಿ ಬರ್ನ್ ಆಗಿದೆ. ಸೊ ಮೆಟಾಲಿಕ್ ಸೌಂಡು ಎರಡು ಸ್ಟ್ರೈಕ್ ಮಾಡಿದಾಗ ಯು ನೀಡ್ ಟು ಗೆಟ್ ಅ ಗುಡ್ ಮೆಟಾಲಿಕ್ ಸೌಂಡ್. ಒಂದು ರಿಂಗಿಂಗ್ ಸೌಂಡ್ ಬರುತ್ತೆ, ಮೆಟಾಲಿಕ್ ರಿಂಗಿಂಗ್ ಸೌಂಡ್ ಬರುತ್ತೆ, ಆ ಸೌಂಡು ಬರಬೇಕು. ಇದನ್ನು ಕೂಡ ನೀವು ಸೈಟಲ್ಲಿ ಈಸಿಯಾಗಿ ಮಾಡ್ಬೋದು ಟೆಸ್ಟ್ನ. ಸೊ they should be sound and compact. ಸೊ ಬ್ರಿಕ್ಗಳು ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ ಇರಬೇಕು, ಅಲ್ಲಲ್ಲೇ ಒಂದೊಂದು ಪಾರ್ಟಿಕಲ್ ಜೋಡಿಸಿದವ್ರ ಥರ ಇರಬಾರ್ದು. ಬ್ರಿಕ್ ಶುಡ್ ಬಿ ಸೌಂಡ್ ಪ್ರೂಫ್. ಬ್ರಿಕ್ಸು ಸೌಂಡ್ ಪ್ರೂಫ್ ಆಗಿರಬೇಕು. ಒಳಗಡೆ ಕ್ಯಾವಿಟಿ ಫಾರ್ಮ್ ಆದರೆ ಸೌಂಡ್ ಪ್ರೂಫ್ ಆಗಿರುತ್ತೆ. ಈಗ ಫೋರೋಥರ್ಮ್ ಅಂತ ಒಂದು ಬ್ಲಾಕ್ ಇರುತ್ತೆ. ಫೋರೋಥರ್ಮ್ ಬ್ಲಾಕಲ್ಲಿ ಏನಾಗುತ್ತೆ ಅಂತಂದರೆ ಸೌಂಡ್ ಪ್ರೂಫ್ನೆಸ್ ಮೇಂಟೈನ್ ಮಾಡಿರ್ತಾರೆ ಅದು.
ಫೋರೋಥರ್ಮ್ ಬ್ಲಾಕ್ ಅಂತಂದರೆ ಇದು ಇಲ್ಲಿ ನೀವು ನೋಡ್ಬೋದು ಬ್ಲಾಕ್ ಮುಂದೆ ಒಂಥರ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಬ್ಲಾಕ್ ಮುಂದೆ ಏನಾಗಿರುತ್ತೆ, ಹೋಲ್ಸ್ ಇರುತ್ತೆ ಒಳಗಡೆ, ಚಿಕ್ಕ ಚಿಕ್ಕದಾಗಿ ಕ್ಯಾವಿಟಿಗಳು ಫಾರ್ಮ್ ಆಗಿರುತ್ತೆ ರೆಕ್ಟ್ಯಾಂಗ್ಯುಲರ್ ಅಥವಾ ಸ್ಕ್ವೇರ್ ಶೇಪಲ್ಲಿ. ಆ ಕ್ಯಾವಿಟಿ ತುಂಬ ನಿಮಗೆ ಕಂಪ್ಲೀಟಾಗಿ ರನ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಫೋರೋಥರ್ಮ್ ಬ್ಲಾಕ್. ಈ ಫೋರೋಥರ್ಮ್ ಬ್ಲಾಕಲ್ಲಿ ಸೌಂಡ್ ಪ್ರೂಫ್ ಆಗಿರುತ್ತೆ ಇದು, ಅದೇ ಒಂದು ಅಡ್ವಾಂಟೇಜ್ ಇದ್ರದ್ದು ಫೋರೋಥರ್ಮ್ ಬ್ಲಾಕ್ದು. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಫೋರೋಥರ್ಮ್ ಬ್ಲಾಕ್. It is having cavities inside and hollowness, so that sound waves travels from one side will not travel to other side because there will be vacuum inside. ಸೊ ಒಂದು ಬ್ರಿಕ್ನ ನೀವು ಮಾಡಿ ಒಳಗಡೆ ಹಾಲೋನೆಸ್ ಕ್ರಿಯೇಟ್ ಮಾಡಿದರೆ ಸೌಂಡ್ ಆ ಕಡೆಯಿಂದ ಬಂದುಬಿಟ್ಟು ಈ ಕಡೆ ಪಾಸ್ ಆಗಲ್ಲ. ಸೊ ದಟ್ ಒಳಗಡೆ ಒಂದು ಮೀಡಿಯಮ್ ಇರಲ್ಲ, ಅದಕ್ಕೆ ಸೌಂಡು ಪಾಸ್ ಆಗಬೇಕು ಅಂದರೆ ಇಟ್ ನೀಡ್ಸ್ ಟು ಹ್ಯಾವ್ ಅ ಮೀಡಿಯಮ್. ಆ ಮೀಡಿಯಮ್ ಬೇಕು ಅಂತಂದರೆ ಅದು ಏನಾಗುತ್ತೆ, ಸೌಂಡ್ ಟ್ರಾವೆಲ್ ಆಗಿ ಬಂದ್ಬಿಟ್ಟು ಆ ಮೀಡಿಯಾ ಇಲ್ಲ ಅಂತಂದರೆ ಅದು ಅಲ್ಲಿಗೆ ಡೈವರ್ಟ್ ಆಗುತ್ತೆ. ಸೊ ಯು ನೀಡ್ ಟು ಹ್ಯಾವ್ ಅ medium if a sound needs to travel from one place to other place. So like whatever with the medium, ಆ ಮೀಡಿಯಮ್ ಇರಬೇಕಾಗುತ್ತೆ. ಒಳಗಡೆ ಗ್ಯಾಪ್ ಜಾಸ್ತಿ ಇತ್ತು ಅಂದರೆ ಎಸ್ಪೆಷಲಿ ವಾಟರು ಅಥವಾ ಈ ಗ್ಯಾಸಿಯಸ್ ಇದರಲ್ಲೆಲ್ಲನೂ ಸೌಂಡ್ ಟ್ರಾವೆಲ್ ಏನಾಗುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಇಲ್ಲಿ ಸಾಲಿಡ್ ಇಲ್ಲದೆ ಇರೋದ್ರಿಂದ ಸೌಂಡು ಟ್ರಾವೆಲ್ ಆಗಲ್ಲ ಅದು. ಸೊ ಅದಕ್ಕೆ ಒಳಗಡೆ ಕ್ಯಾವಿಟೀಸ್ ಫಾರ್ಮ್ ಮಾಡಿರ್ತಾರೆ. ಫೋರೋಥರ್ಮ್ ಅಂತ ಇದೆ, ಇಂಟರ್ನೆಟಲ್ಲಿ ನೀವು ಚೆಕ್ ಮಾಡ್ಬೋದು ಇವತ್ತು. POROTHERM ಥರ್ಮ್, ಫೋರೋಥರ್ಮ್. ಫೋರೋಥರ್ಮ್ ಬ್ಲಾಕ್ನ ನಾವು ಸೌಂಡ್ ಪ್ರೂಫ್ ಬ್ಲಾಕ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಇಟ್ಸ್ ಎ ಕ್ಲೇ ಬ್ಲಾಕ್, ಅದೊಂದು ಏನದು ಮಣ್ಣಿಂದೇ ಮಾಡಿರುವಂಥ ಒಂದು ಬ್ಲಾಕ್ ಅದು. ಸೊ ನೆಕ್ಸ್ಟ್ ವಿ ಕ್ಯಾನ್ ಸಿ ರಿಗಾರ್ಡಿಂಗ್, ಯು ಕ್ಯಾನ್ ಸಿ ದ ಸೌಂಡ್ ಟೆಸ್ಟ್. ನಾವು ರಿಂಗಿಂಗ್ ಸೌಂಡ್ ನೋಡಿದ್ವಿ. ಇಫ್ ಯು ಹಿಟ್ ಟೂ ಬ್ರಿಕ್ಸ್ ಟುಗೆದರ್ ಯು ನೀಡ್ ಟು ಗೆಟ್ ಅ ರಿಂಗಿಂಗ್ ಸೌಂಡ್. ಸೊ ದಟ್ ಈಸ್ one test anybody can do at site. Then one more test you can establish here. If a brick is strength enough and hard enough, if you lift it and make it to fall, allow it to fall from 1.5 meter height, it will not break. And if you want to scratch it by nail, it will not get any impression over it. So that is one of the important thing you need to observe. Then the next important topic or next important characteristic is water absorption. So any material which is absorbing more quantity of water, then it will not exhibit good property in building structure, whatever be the material. If you take brick, even holds good same. Brick should not absorb more than 1/5 of their own weight of the water immersed in water for 24 hours. So 15 to 20% of dry weight ಅದರದ್ದು ಇರ್ಕೂಡ್ದು. 20%ಕಿಂತ ಜಾಸ್ತಿ ವೇಟು ನಾವು ಬ್ರಿಕ್ಕಲ್ಲಿ ಏನು ಬರಬಾರ್ದು, ಅದ್ರದ್ದು ವೇಟ್ ಬರಬಾರ್ದು. ವೆನ್ ಯು ಪುಟ್ ಇನ್ ಟು ವಾಟರ್ ಫಾರ್ 24 hours ಆ್ಯಂಡ್ ದೆನ್ ಲಿಫ್ಟ್ ಇಟ್ ಆ್ಯಂಡ್ ವೇ ಇಟ್. ಸೊ ಹೇಗೆ ಮಾಡ್ತೀವಿ ಅಂತಂದರೆ ಈ ಟೆಸ್ಟ್ನ ನಾವು ಫಸ್ಟಿಗೆ ಒಂದು ಡ್ರೈ ಬ್ರಿಕ್ನ ತೊಗೋಬೇಕು, ಅದನ್ನು ವೇ ಮಾಡಬೇಕು. ವೇ ಮಾಡಿಬಿಟ್ಟು ಆ ಬಂದಿರೋ ತೂಕ ಏನಿರುತ್ತಲ್ಲ ವೇಟ್ನ ಯು ಹ್ಯಾವ್ ಟು ನೋಟ್ ಇಟ್ ಡೌನ್ in terms of grams or kg, whatever units we have. In terms of grams it's better to calculate, note it down in terms of gram, that is W1. Next we have to put that brick in a bucket of water for 24 hours. So complete fill ಆಗಿರೋ ಬಕೆಟಲ್ಲಿ ಒಂದು ಬ್ರಿಕ್ನ ಒಳಗಡೆ ಮುಳುಗಿಸ್ಬಿಡಬೇಕು. ಅದನ್ನು 24 ಗಂಟೆ ಬಿಟ್ಬಿಡಬೇಕು. 24 ಗಂಟೆ ಆದಮೇಲೆ ಆ ಬ್ರಿಕ್ನ ಎತ್ಕೊಂಬರ್ಬೇಕು ಹೊರಗಡೆ. ಎತ್ಕೊಂಬಂದ್ಬಿಟ್ಟು ಅದರ ಬಾಡಿನೆಲ್ಲ ಒಂದು ಬಟ್ಟೆಯಲ್ಲಿ ಒರೆಸ್ಬೇಕು. ಸುಮ್ಮನೆ ಡ್ರೈ ಮಾಡಬೇಕು, ಸರ್ಫೇಸ್ ಮಾತ್ರ ಡ್ರೈ ಮಾಡಬೇಕು. ಡ್ರೈ ಅಂದರೆ ಹಾಕಿ ಒಣಗಿಸೋದಲ್ಲ, ಜಸ್ಟ್ ಒಂದು ಬಟ್ಟೆಯಲ್ಲಿನೋ ಅಥವಾ ಒಂದು ಕಾಟನ್ ವೇಸ್ಟಲ್ಲಿನೋ ಜಸ್ಟ್ ಯು ಹ್ಯಾವ್ ಟು ರಬ್ ಇಟ್ ಆನ್ ದ ಸರ್ಫೇಸ್ ಆ್ಯಂಡ್ ರಿಮೂವ್ ದಿ ಆರ್ವೇಸ್ ಜಸ್ಟ್ ಕಾಟನ್ ಕ್ಲೋತಿಂದ ಕೂಡ ಜಸ್ಟ್ ಪ್ರೆಸ್ ಮಾಡಿ ತೆಗೆದ್ರೆ ಸಾಕು. ಸರ್ಫೇಸ್ ಶುಡ್ ಬಿ, ನೀವು ಅದನ್ನ ಪ್ರೆಸ್ ಮಾಡಿ ಹಿಡಿದ್ರೆ ಕೈಯಲ್ಲಿ ನೀರು ಅಂಟ್ಕೋಬಾರ್ದು ಆ ಥರ. ಸೊ ಜಸ್ಟ್ ಆ ಬ್ರಿಕ್ನ ನೀವು ಆ ಥರ ರೆಡಿ ಮಾಡ್ಕೋಬೇಕು. ದೆನ್ ವೇಟ್ ತೊಗೋಬೇಕು, ದಟ್ ಈಸ್ ಯುವರ್ W2. ವೇ ಮಾಡಿದರೆ ಅದು W2 ಆಗುತ್ತೆ. ವೇ 1 ಮಾಡಿದರೆ ಏನಾಗುತ್ತೆ, ಅದು W1 ಬಿಫೋರ್ ಪುಟ್ಟಿಂಗ್ ಇನ್ ಟು ದಿ ವಾಟರ್. ವಾಟ್ರಲ್ಲಿ ಹಾಕೋಕ್ಕಿಂತ ಮುಂಚೆ ಡ್ರೈ ವೇಟ್ ತೊಗೊತೀರಾ, W1 ಆಗುತ್ತೆ. ವಾಟ್ರಲ್ಲಿ ಹಾಕಿ 24 hours ಆದಮೇಲೆ ಅದನ್ನು ಮತ್ತೆ ವೇ ಮಾಡ್ತೀರಾ, ದಟ್ ಈಸ್ W2 ಆಗುತ್ತೆ. ನವ್ ಯು ಹ್ಯಾವ್ ಟು ಮೇಕ್ W2 minus W1 divided by W2. W2 minus W1, that is your quantity of water absorbed by the brick ಗೊತ್ತಾಗುತ್ತೆ. ಡಿವೈಡೆಡ್ ಬೈ ಡ್ರೈ ವೇಟ್ ಆಫ್ ದ ಬ್ರಿಕ್ನ ಮಾಡಬೇಕಾಗುತ್ತೆ ನೀವು. ಡ್ರೈ ವೇಟ್ ಆಫ್ ದ ಬ್ರಿಕ್ ಅಂದರೆ W1. W2 minus W1 divided by W1 into 100 is a water absorption for brick. ಆ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ವಾಟರ್ ಅಬ್ಸಾರ್ಪ್ಷನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ವಾಟರ್ ಅಬ್ಸಾರ್ಪ್ಷನ್ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನಾವು. ಯು ಕ್ಯಾನ್ ಸಿ ಹಿಯರ್. ಸೊ
So can I think it's not visible. So you have to W1 is a dry weight of the brick, W2 is a weight of the brick after 24 hours immersion, then W2 minus W1, W2 minus W1 divided by W1 into 100. You will get the weight of the percentage of absorption, percentage of water absorption by the brick. So that you can easily calculate W2 minus W1 divided by W1 into 100. So that is how you need to calculate the water absorption. So brick should not change in volume when wetted. ಸೊ ನೀವು ಯಾವಾಗ ಬ್ರಿಕ್ನ 24 hours ನೀರಲ್ಲಿ ಇಟ್ಟಿರ್ತೀರಲ್ಲ, ನೀರಲ್ಲಿ ಇಟ್ಟ ಮೇಲೆ ಅದರದ್ದು ವಾಲ್ಯೂಮ್, ಅದರ ಗಾತ್ರ ದೊಡ್ಡದಾಗಿರಬಾರ್ದು. ಸೊ ಯು ಕ್ಯಾನ್ ಸಿ ಹಿಯರ್, so this is a graph taken. One side you can see this is time in minutes, this is water uptake by the brick. So first 20 minutes ಅಲ್ಲಿ ಜಾಸ್ತಿ ವಾಟರ್ನ ತಗೊಂಡಿದೆ, ಫಸ್ಟ್ 60 minutes ನೋಡಿ ನೀವು, ಆಮೇಲೆ 120 minutes and 2 hours, ಅದಾದಮೇಲೆ ಸ್ಲೈಟ್ಲಿ ಕಡಿಮೆ ಆಗಿದೆ, 240 minutes ಅಲ್ಲಿ ಕಡಿಮೆ ಆಗಿದೆ, ಆಮೇಲೆ ದೆನ್ ಇಟ್ ವಿಲ್ ಗೋ ಮೈ ಲೀನಿಯರ್ಲಿ. ಸೊ ಬ್ರಿಕ್ ಶುಡ್ ನಾಟ್ ಚೇಂಜ್ ಇನ್ ವಾಲ್ಯೂಮ್ ವೆನ್ ವೆಟೆಡ್. ಸೊ ಆ್ಯಂಡ್ ವಾಟರ್ ಅಬ್ಸಾರ್ಪ್ಷನ್ ರೇಟ್ ಕೂಡ ಹೇಗಿದೆ ನೋಡಿ. ಸೊ ಆ್ಯಸ್ ಐ ಸೆಡ್ ಇನ್ ಮೈ ಫಸ್ಟ್ slide, I am going to give you some assignment. That assignment is, now I am going to tell you that assignment. What you need to do is, you have to take a brick, any brick just like this from any construction site. Take that brick and note down the weight of the brick. You can go to any, if you have a weighing machine then well and good. If you don't have any weighing machine, you can just approach any shopkeepers, ಯಾವ್ದಾದ್ರು ಅಂಗಡಿಗಳಿಗೆ ಹೋಗಿ ಅಂಗಡಿಯವ್ರ ಹತ್ರ ಈ ಬ್ರಿಕ್ನ ಕೊಟ್ಬಿಟ್ಟು ಎಷ್ಟು ವೇಟ್ ಇದೆ ಅಂತ ನೋಡಿಬಿಟ್ಟು ಅದನ್ನು ನೋಟ್ ಮಾಡ್ಕೊಳ್ಳಿ, ಅಂದರೆ ಬರ್ಕೊಂಡು ಆ ವ್ಯಾಲ್ಯೂ ನೋಡಿಬಿಟ್ಟು ಏನು ಮಾಡಿ, ನೆಕ್ಸ್ಟ್ ಡೇ ಅದನ್ನು ಡ್ರೈ ಮಾಡಿ, ಸೋಪ್ ಮಾಡಿ, ಒಂದು ಬಕೆಟ್ ನೀರು ತೊಗೊಂಡು ಅದರಲ್ಲಿ ಇಟ್ಬಿಡಿ. ಇಟ್ಟು ದೆನ್ ಯು ಹ್ಯಾವ್ ಟು ಟೇಕ್ ಔಟ್ ದ ಬ್ರಿಕ್ ಆಫ್ಟರ್ 24 hours. ಅದನ್ನು ಒಂದು ಕ್ಲಾತಿಂದ ಸುಮ್ಮನೆ ಹಿಂಗೆ ಒರೆಸಿ, ಸರ್ಫೇಸ್ ಮೇಲೆ ನೀರು ಹರಿದಾರಬಾರ್ದು, ಆ ಥರದ್ದು ಫ್ರೀ ಸರ್ಫೇಸ್ ಇರಬೇಕು. ಅದು ಫ್ರೀ ವಾಟರ್ ಫ್ರೀ ಅಂದರೆ ಮೇಲೆ ವಾಟರ್ ಯಾವುದೇ ಪಾರ್ಟಿಕಲ್ಸ್ಗಳು ಹಿಂಗೆ ಪ್ರೆಸ್ ಮಾಡಿದ್ರೆ ಅಂಟ್ಕೋಬಾರ್ದು ಕೈಗೆ, ಆ ಥರದ್ದೊಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿ, ಸ್ಯಾಚುರೇಟೆಡ್ ಡ್ರೈ ಅಂತ ಕರಿತೀವಿ ಅದಕ್ಕೆ, ಆ ಸ್ಟೇಟ್ನ ಮಾಡಿ SSD ಕಂಡೀಷನ್ ತೊಗೊಂಬನ್ನಿ. ಅದನ್ನು ತೊಗೊಂಡು ವೇ ಮಾಡಿ, ಮತ್ತೆ ಅದೇ ಶಾಪ್ಕೀಪರ್ ಹತ್ರನೋ ಅಥವಾ ನಿಮ್ಮಲ್ಲಿ ವೇಯಿಂಗ್ ಮೆಷಿನ್ ಇದೆ ಇವೆಲ್ಲ ಇಂಕ್ಲೂಡ್. ಸೊ ವೇ ಮಾಡಿ W2 ಬರುತ್ತೆ, ಇವಾಗ ಅದನ್ನು W2 ಅಂತ ಮೆನ್ಷನ್ ಮಾಡಿ, ಡ್ರೈ ವೇಟ್ನ W1 ಅಂತ ಮೆನ್ಷನ್ ಮಾಡಿದ್ರಿ. W2 ಮೈನಸ್ W1 ಮಾಡಿ ಎಷ್ಟು ವಾಟರ್ ಅದು ಅಬ್ಸಾರ್ಬ್ ಮಾಡಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಇವಾಗ. ಸೊ ದ್ಯಾಟ್ W2 ಮೈನಸ್ W1 ಡಿವೈಡೆಡ್ ಬೈ W1 ಡ್ರೈ ವೇಟ್ ಇಂಟು 100 ಮಾಡಿದರೆ ನಿಮ್ಗೇನು ಗೊತ್ತಾಗುತ್ತೆ, ಎಷ್ಟು ವಾಟರ್ನ ಅದು ಅಬ್ಸಾರ್ಬ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಹೌ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವಾಟರ್ ಅಬ್ಸಾರ್ಪ್ಷನ್. ಬಟ್ ದ ಸೇಮ್ ಥಿಂಗ್ ಯು ಕ್ಯಾನ್ ಡೂ ಫಾರ್ ಡಿಫ್ರೆಂಟ್ ಥಿಂಗ್ಸ್. ಲೈಕ್ ಫಸ್ಟ್ ಡೇ ನೀವೇನು ಮಾಡಿ ಅದನ್ನು ಮಾಡಿ, ಆ ಥರ ಒಂದು ವಾಟರ್ ಅಬ್ಸಾರ್ಪ್ಷನ್ ಟೆಸ್ಟ್ ಮಾಡಿಬಿಡಿ, ಇಟ್ಕೊಳ್ಳಿ. ದೆನ್ ಸೆಕೆಂಡ್ ಅಸೈನ್ಮೆಂಟ್ ಈಸ್, ಟೇಕ್ ದ ಸೇಮ್ ಬ್ರಿಕ್, next day, next assignment, take the same brick, put into water for 1 hour, remove it, wipe the surface and note down the W2. W1 ಹೇಗೂ ನೀವು ಡ್ರೈ ವೇಟ್ನ ಬರ್ಕೊಂಡಿರ್ತೀರ, W2 ತಗೊಳ್ಳಿ. ಇವಾಗ ಹೇಗೆ ವಾಟರ್ನ 1 hour ಸೋಕ್ ಮಾಡಿಬಿಟ್ಟು 1 hourಗೆ ಹೋಗ್ಬಿಟ್ಟು ಅದನ್ನು ವೇ ಮಾಡಿ ಎಷ್ಟು ಬರ್ತಿದೆ ನೋಡಿ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಬ್ರಿಕ್ನ ಅಥವಾ ಇನ್ನೊಂದು ಪ್ಯಾರಲಲ್ ಆಗಿ ಜಾಸ್ತಿ ಬ್ರಿಕ್ಸ್ ಇದ್ದರೆ ಪರವಾಗಿಲ್ಲ, ಇನ್ನೊಂದು ಇಟ್ಕೋಬೋದು ನೀವು, ಒಂದು 5-6 ಬಕೆಟ್ಗಳು ಸೀರೀಸ್ ಆಗಿ ಇಟ್ಕೊಂಡ್ಬಿಟ್ಟು ಈ ಬಕೆಟ್ನ ಡಿಸ್ಕಾರ್ಡ್ ಮಾಡ್ಬೋದು, ಈ ಬ್ರಿಕ್ನ. ಇಲ್ಲಿ ಇನ್ನೊಂದು ಬ್ರಿಕ್ ಇರುತ್ತಲ್ಲ, ಈ ಬ್ರಿಕ್ಕಲ್ಲಿ ಏನು ಮಾಡಬೇಕು ನೀವು, ಅದನ್ನು 2 hours ಬಿಡಬೇಕು. ಇನ್ನೊಂದು ಬಕೆಟು ಇನ್ನೊಂದು ಬ್ರಿಕ್ನ 2 hours ಬಿಡಬೇಕು, ಎಲ್ಲ ಒಂದೇ ಟೈಮ್ಗೆ ಹಾಕಿಬಿಡಬೇಕು. ಸೊ ಮಾರ್ನಿಂಗ್ 10 o'clockಗೆ 5 ಬ್ರಿಕ್ನ ಹಾಕಿಬಿಡಿ, 5 ಬಕೆಟ್ ಆಫ್ ವಾಟ್ರಲ್ಲಿ. 1 hour ಆದಮೇಲೆ ಫಸ್ಟ್ ಬ್ರಿಕ್ನ ತೆಗೆದುಬಿಟ್ಟು ವೈಪ್ ಮಾಡಿ ವೇ ಮಾಡಿ ಅದ್ರ ನೋಟ್ ಮಾಡ್ಕೊಳ್ಳಿ, ಎಲ್ಲ ಸೇಮ್ ಇರಬೇಕು ಬ್ರಿಕ್ಸ್. ಆಮೇಲೆ 2 hours ಆದಮೇಲೆ ಇನ್ನೊಂದು ಬ್ರಿಕ್ನ ತಗೊಳ್ಳಿ, ಅದ್ರದ್ದು ವೆಯ್ಟ್ನ ಚೆಕ್ ಮಾಡಿ, W2 ಬರುತ್ತೆ, ಅದ್ರದ್ದು ಪರ್ಸೆಂಟೇಜ್ ಆಫ್ ವಾಟರ್ ಅಬ್ಸಾರ್ಪ್ಷನ್ ಚೆಕ್ ಮಾಡಿ. ಥರ್ಡ್ ಬ್ರಿಕ್, ಫೋರ್ತ್ ಬ್ರಿಕ್, ಹೀಗೆ ಮಾಡ್ತಾ ಹೋಗಿ, ಎಷ್ಟು ಸಾಧ್ಯ ಪಾಸಿಬಲ್ ಆಗುತ್ತೋ ಅಷ್ಟು ಪಾಸಿಬಿಲಿಟಿ ಮಾಡ್ಕೊಂಡು ಹೋಗಿ. ಆಮೇಲೆ ಒಂದು ಗ್ರಾಫ್ ತೊಗೊಳ್ಳಿ, ನಿಮ್ಮ ಹತ್ರ ಗ್ರಾಫ್ಸ್ ಇರ್ತವೆ, ಆ ಗ್ರಾಫಲ್ಲಿ ಏನು ಮಾಡಿ, ಒಂದು X ಆಕ್ಸಿಸಲ್ಲಿ ಟೈಮ್ ಅಂತ ಹಾಕಿ, Y ಆಕ್ಸಿಸಲ್ಲಿ ವಾಟರ್ ಅಬ್ಸಾರ್ಪ್ಷನ್ ಇನ್ ಪರ್ಸೆಂಟೇಜ್ ಅಂತ ಹಾಕಿ ಆ ಗ್ರಾಫ್ನ ಡ್ರಾ ಮಾಡಿ, ಹೇಗೆ ಬರುತ್ತೆ ಅಂತ ನೋಡೋಣ. ಓಕೆ, ದಿಸ್ ಈಸ್ ಜಸ್ಟ್ ಫಾರ್ ಕ್ಯೂರಿಯಾಸಿಟಿ, ಯು ಜಸ್ಟ್ ಗೋ ಅಹೆಡ್ ಆ್ಯಂಡ್ ಡೂ ದಿಸ್ exercise. This is, you will enjoy this. So this is how you need to calculate the water absorption. So next we'll see crushing and compressive strength. Crushing strength should not be less than 10 Newton per mm square
ದ ಕಾಂಪ್ರೆಸಿವ್ ಸ್ಟ್ರೆಂತ್ ಆಫ್ ಬ್ರಿಕ್ ಶುಡ್ ಬಿ ಇನ್ ದ ರೇಂಜ್ ಆಫ್ 2000 to 5000 ಸೈ ಅಂತ ಕರಿತೀವಿ, ಅದು ಅಥವಾ 15 to 35 ಮೆಗಾಪಾಸ್ಕಲ್ ಅಷ್ಟು ಕಾಂಪ್ರೆಸಿವ್ ಸ್ಟ್ರೆಂತ್ ಇರಬೇಕು. ಕಾಂಪ್ರೆಸಿವ್ ಸ್ಟ್ರೆಂತ್ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ವೆನ್ ಇಟ್ ಈಸ್ ಲೋಡ್ ಬೇರಿಂಗ್ ವಾಲ್ ಆಗಿತ್ತು ಅಂತಂದರೆ ಕಾಂಪ್ರೆಸಿವ್ ಸ್ಟ್ರೆಂತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ಹೈ ಕಾಂಪ್ರೆಸಿವ್ ಸ್ಟ್ರೆಂತ್ ಇರುವಂಥ ಬಿಲ್ಡಿಂಗ್ ಬ್ಲಾಕ್ಸ್ ಬ್ರಿಕ್ಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಕಾಂಪ್ರೆಸಿವ್ ಸ್ಟ್ರೆಂತ್ನ ಹೇಗೆ ಟೆಸ್ಟ್ ಮಾಡ್ತೀವಿ? ಕಾಂಪ್ರೆಸಿವ್ ಸ್ಟ್ರೆಂತ್ ಅಂದರೆ ಏನು? ಕಾಂಪ್ರೆಸಿವ್ ಸ್ಟ್ರೆಂತ್ ಈಸ್ ನಥಿಂಗ್ ಬಟ್ ಲೋಡ್ ವಿತ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಆಫ್ ದಿ ಬ್ರಿಕ್ ಮೇಲೆ ಎಷ್ಟು ಲೋಡ್ ಅದು ತಗೊಳ್ಳೋಕ್ಕೆ ಕೆಪಾಸಿಟಿ ಇದೆ ಅಂತ ಅರ್ಥ. ಕಾಂಪ್ರೆಸಿವ್ ಸ್ಟ್ರೆಂತ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ, ಲೋಡ್ ಎಷ್ಟು ಬಂದಿದೆ ಅಂತ ಡೈಲ್ ಗೇಜಲ್ಲಿ ಅಥವಾ ಯಾವ್ದಾದ್ರು ಒಂದು ಕಾಂಪ್ರೆಸಿವ್ ಟೆಸ್ಟಿಂಗ್ ಮೆಷಿನ್ ಅಂತ ಒಂದು ಮೆಷಿನ್ ಇದೆ, ಆ ಮೆಷಿನಲ್ಲಿ ಇಟ್ಬಿಟ್ಟು ಅದು ಲೋಡ್ ಎಷ್ಟು ಕ್ಯಾರಿ ಮಾಡಿದೆ ಅಂತ ಲೋಡ್ನ ನೋಟ್ ಮಾಡ್ಕೋಬೇಕು, ಎಷ್ಟು ಸರ್ಫೇಸ್ ಏರಿಯಾ ಇದೆ ಅಂತ ನೋಟ್ ಮಾಡ್ಕೋಬೇಕು. ಅವೆರಡು ಲೋಡ್ ಬೈ ಏರಿಯಾ ಮಾಡಿದರೆ ನಿಮಗೆ ಕಾಂಪ್ರೆಸಿವ್ ಸ್ಟ್ರೆಂತ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಇದಕ್ಕೆ ಅಂತ ಒಂದು ಮೆಷಿನ್ ಇದೆ, ದಟ್ ಮೆಷಿನ್ ಈಸ್ ಕಾಲ್ಡ್ ಆಸ್ CTM, ಕಾಂಪ್ರೆಸಿವ್ ಟೆಸ್ಟಿಂಗ್ ಮೆಷಿನ್ ಅಂತ ಕರಿತೀವಿ. ಕಾಂಪ್ರೆಸಿವ್ ಸ್ಟ್ರೆಂತ್ನ ಅಲ್ಲಿ ಚೆಕ್ ಮಾಡ್ಬೋದು ನಾವು ಈಸಿಯಾಗಿ. So next one is efflorescence. Efflorescence is one of the bad character or undesirable character in the building blocks or even bricks. A good brick should be free from efflorescence. Efflorescence is free ಆಗಿರಬೇಕು good brick. Efflorescence is a whitish crystalline deposit on the surface of the brick. Usually magnesium sulfate, calcium sulfate and carbonates of sodium and potassium are found on the efflorescence. ಎಫ್ಲೋರೆಸೆನ್ಸ್ ಅಂದರೆ ಒಂದು ವೈಟ್ ಪ್ಯಾಚಸ್ಸು ಆ ಬ್ರಿಕ್ ಮೆಸನ್ರಿ ವಾಲ್ ಮೇಲೆ ಬರುತ್ತೆ, ಅದನ್ನು ನಾವು ಎಫ್ಲೋರೆಸೆನ್ಸ್ ಅಂತ ಕರಿತೀವಿ. ಅದು ಯಾವುದರಿಂದ ಆಗಿರುತ್ತೆ ಅಂದರೆ ಮ್ಯಾಗ್ನೀಸಿಯಂ ಸಲ್ಫೇಟು, ಕ್ಯಾಲ್ಸಿಯಂ ಸಲ್ಫೇಟು, ಕಾರ್ಬೋನೇಟ್ ಆಫ್ ಸೋಡಿಯಮ್ ಅಥವಾ ಇದರಿಂದ ಅದು ಎಫ್ಲೋರೆಸೆನ್ಸ್ ಉತ್ಪಾದನೆ ಆಗಿರುತ್ತೆ, ಹೊಂದಿರುತ್ತೆ. ಎಫ್ಲೋರೆಸೆನ್ಸ್ ಅಂದರೆ ವೈಟ್ ಕಲರ್ ಒಂದು ಸಾಲ್ಟ್ ಬಂದು ಸರ್ಫೇಸ್ ಆಫ್ ದ ಬ್ರಿಕ್ ಮೇಲೆ ಕುತ್ಕೊಂಡಿರುತ್ತೆ, ಅದನ್ನು ನಾವು ಎಫ್ಲೋರೆಸೆನ್ಸ್ ಅಂತ ಕರಿತೀವಿ. ಅದು ಯೂಶುವಲಿ ಮೆಸನ್ರಿ ವಾಲ್ಗಳ ಮೇಲೆ ಕಾಣಿಸುತ್ತೆ. ದ ಪರ್ಸೆಂಟೇಜ್ ಆಫ್ ಸಾಲ್ಯುಬಲ್ sulfates of calcium, magnesium, sodium and potassium should not exceed 2.5% in burnt brick. ಕ್ಯಾಲ್ಸಿಯಂ ಸಲ್ಫೇಟು, ಮ್ಯಾಗ್ನೀಸಿಯಂ, ಸೋಡಿಯಂ, ಪೊಟ್ಯಾಸಿಯಂ ಸಲ್ಫೇಟ್ಸ್ದು ಸಾಲ್ಟ್ಸ್ಗಳು 2.5%ಗಿಂತ ಜಾಸ್ತಿ ಇರಕೂಡದು. ಇತ್ತು ಅಂದರೆ ಎಫ್ಲೋರೆಸೆನ್ಸ್ಗೆ ಕಾಸ್ ಆಗುತ್ತದು. ಸೊ ದ ಮೂವ್ಮೆಂಟ್ ಆಫ್ ಗ್ರೌಂಡ್ ವಾಟರ್ ಇಂಟು ದಿ ಫೌಂಡೇಶನ್ ಆಫ್ ದಿ ಬಿಲ್ಡಿಂಗ್ಸ್ ಆ್ಯಂಡ್ ಬೈ ಕ್ಯಾಪಿಲರಿ ಆ್ಯಕ್ಷನ್ ಇಂಟು ದಿ ಬ್ರಿಕ್ ವರ್ಕ್ ಈಸ್ ವೆರಿ ಆಫನ್ ದ ಕಾಸ್ ಆಫ್ efflorescence. Salt attacks hampers the durability of the brick. The presence of excess soluble salts in the brick also causes the efflorescence. ಎಫ್ಲೋರೆಸೆನ್ಸ್ ಹೇಗಾಗುತ್ತೆ ಅಂತಂದರೆ ಗ್ರೌಂಡ್ ವಾಟರು ಫೌಂಡೇಶನ್ಗೆ ಕನೆಕ್ಟ್ ಆಗುತ್ತೆ. ಫೌಂಡೇಶನಿಂದ ಮುಂದೆ ನಿಮಗೆ ವಾಲ್ ಇರುತ್ತೆ, ಆ ವಾಲ್ಗೆ ವಾಟರ್ ಅಟ್ಯಾಕ್ ಆಗುತ್ತೆ. ವಾಟರ್ ಅಟ್ಯಾಕ್ ಆದ ಕ್ಯಾಪಿಲರಿ ಆ್ಯಕ್ಷನಿಂದ ಮೇಲೆ ಬರುತ್ತೆ ವಾಟರು. ಆವಾಗ ಸಾಲ್ಟ್ಸ್ಗಳು ಅದರಿಂದ ಸಾಯಿಲಲ್ಲಿರೋ ಸಾಲ್ಟ್ಸ್ಗಳು ಅದಕ್ಕೆ ಅಟ್ಯಾಕ್ ಮಾಡಿಬಿಟ್ಟು ಹ್ಯಾಂಪರ್ ಆಗುತ್ತೆ ಎಂಟೈರ್ ಡ್ಯೂರಾಬಿಲಿಟಿ. ಎಫ್ಲೋರೆಸೆನ್ಸ್ ಆಗಿಬಿಟ್ಟು ಬಿಲ್ಡಿಂಗ್ ಸ್ಟ್ರೆಂತ್ ಹೋಗುತ್ತೆ, ಬಿಲ್ಡಿಂಗ್ ಬ್ಲಾಕ್ದು ಬ್ರಿಕ್ದು ಹೋಗುತ್ತೆ. ದ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಸಾಲ್ಯುಬಲ್ ಸಾಲ್ಟ್ಸ್ ಇನ್ ದ ಬ್ರಿಕ್ ಆಲ್ಸೋ ಕಾಸಸ್ ದಿ ಎಫ್ಲೋರೆಸೆನ್ಸ್. ನೀವು ಬ್ರಿಕ್ ಅರ್ತ್ ಅಂತ ಏನು ಹೇಳ್ತೀವಲ್ಲ, ಮಣ್ಣನ್ನು ಏನು ಬ್ರಿಕ್ ಮಾಡೋಕ್ಕೆ ತೊಗೊಂಡಿರ್ತಿರಲ್ಲ, ಅದರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದ್ದಾಗಲೂ ಕೂಡ ಎಫ್ಲೋರೆಸೆನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ವೈಟ್ ಪ್ಯಾಚ್ ಇದೆಯಲ್ಲ, ದಿಸ್ ಪ್ಯಾಚ್ ಇಸ್ ಕಾಲ್ಡ್ ಆಸ್ ಎಫ್ಲೋರೆಸೆನ್ಸ್ ಆಗಿದೆ ಅಂತ ಅರ್ಥ ಈ ಬಿಲ್ಡಿಂಗ್ ಬ್ಲಾಕಿಗೆ, ಈ ಯೂನಿಟಿಗೆ. ಇಲ್ಲೆಲ್ಲ ನೋಡಿ, ದಿಸ್ ಈಸ್ ಎಫ್ಲೋರೆಸೆನ್ಸ್ ಆಗಿದೆ ಅಂತ. ಸೊ ದಟ್ ಈಸ್ ಸೈನ್ಸ್ ಆಫ್ ಎಫ್ಲೋರೆಸೆನ್ಸ್. The salts are coming out of the brick. So frog anta innond important character. A frog is a depression in one bearing face of the molded or pressed brick. The frog reduces the weight of the brick and makes it easier to remove from the forms. ಸೊ ಈ ಥರ ಇರುತ್ತಲ್ಲ, ಮೇಲೆ ಟಾಪಲ್ಲಿ ಸರ್ಫೇಸಲ್ಲಿ ಡಿಪ್ರೆಷನ್ಸ್ ಏನು ನೀವು ನೋಡ್ತಾ ಇದ್ದೀರಲ್ಲ, ದಿಸ್ ಡಿಪ್ರೆಷನ್ ಇಸ್ ಕಾಲ್ಡ್ ಎಸ್ ಫ್ರಾಗ್. ಈಗ ನಿನ್ನೆ ಕ್ಲಾಸಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ, ಹಾಗೆ ನಾನು ತೋರಿಸಿ ಯಾವುದಾದ್ರು ಬ್ರಿಕ್ ತೊಗೊಳ್ಳಿ, ಎಲ್ಲ ಬ್ರಿಕ್ಗಳಲ್ಲೂ ಈ ಥರದೊಂದು ಡಿಪ್ರೆಷನ್ಸ್ ಇರುತ್ತೆ. ಈ ಡಿಪ್ರೆಷನ್ಸ್ಗಳು ಇಲ್ಲಿ ಏನಾದರೂ ಒಂದು ಇದೆ ಅಂದ ನಂಬರ್ ಇರುತ್ತೆ ಅಥವಾ ಏನಾದರೂ ಒಂದು ಅಲ್ಫಾಬೆಟ್ಸ್ ಇರುತ್ತೆ. ದಟ್ ಈಸ್ ನಥಿಂಗ್ ಟು ಡೂ ವಿತ್ ಎನಿಥಿಂಗ್, ಬಿಕಾಸ್ ದಟ್ ಈಸ್ ಲೇಬರ್ ಹೆಸರು ಇರ್ಬೋದು ಅಥವಾ ಆ ಕಂಪ್ನಿ ಹೆಸರು ಇರ್ಬೋದು, ಆ ಓನರ್ ಹೆಸರು ಇರ್ಬೋದು, ಅದನ್ನು ಪ್ರಿಂಟ್ ಮಾಡಿರ್ತಾರೆ. ಬಟ್ ಪ್ರಿಂಟಿಂಗ್ ಮಾಡೋ ಕಾರಣ ಏನು ಅಂತಂದರೆ, ಡಿಪ್ರೆಷನ್ ಮಾಡೋ ಕಾರಣ ಏನು ಅಂತಂದರೆ, ದಿಸ್ ಇಸ್ ಕಾಲ್ಡ್ ವಾಟ್ ಈಸ್ ಕಾಲ್ಡ್ ಫ್ರಾಗ್. ದಿಸ್ ಫ್ರಾಗ್ ವಿಲ್ ಹೋಲ್ಡ್ ದಿ ಮೋಟಾರ್ ಇದ್ರ ಜೊತೆಗೆ ಇಟ್ಕೊಳ್ಳೋಕ್ಕೆ, ಗ್ರಿಪ್ ಸಿಗೋಕ್ಕೆ ಈ ಫ್ರಾಗ್ನ ರೆಡಿ ಮಾಡಿರ್ತಾರೆ. ಯಾವ್ದಾದ್ರು ಒಂದೇ ಒಂದು ಸರ್ಫೇಸಲ್ಲಿ ಮಾತ್ರ ಇರ್ತಿದೆ, ಎರಡು ಕಡೆಗೂ ಫ್ರಾಗ್ನ ಕೊಡೋಲ್ಲ. ಸೊ ದಟ್ ಈಸ್ ಕಾಲ್ಡ್ ಫ್ರಾಗ್. ಸೊ ನಾವು ಕಮಿಂಗ್ ಬ್ಯಾಕ್ ಟು ದಿ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಸೊ ಈ ಫ್ರಾಗ್ ನೀವು ನೋಡಿದ್ರಲ್ಲ ಹೇಗಿರುತ್ತೆ ಅಂತ. ಇವನ್ ಇಲ್ಲಿ ಹಿಪ್ ಆಫ್ ಬ್ರಿಕ್ಸ್ನ ನಾವು ಮಾಡಿದ್ವಿ, ನೋಡ್ಬೋದು ಇಲ್ಲಿ. ಯು ಕ್ಯಾನ್ ಸಿ ದ ಫ್ರಾಗ್ ಇನ್ ಆಲ್ ದ ಬ್ರಿಕ್ಸ್. ನೆಕ್ಸ್ಟ್ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ದ ಬ್ರಿಕ್ ಟೆಕ್ಸ್ಚರ್ ನೋಡಿ ಇಲ್ಲಿ ಬ್ರಿಕ್. ಸೊ ಬ್ರಿಕ್ ನಿಮಗೆ ಸ್ಟ್ಯಾಂಡರ್ಡ್ ಸೈಜ್ ಬಂದುಬಿಟ್ಟು 19 cm by 9 cm. ಇದನ್ನು ಪ್ರೀವಿಯಸ್ ಸೆಷನಲ್ಲಿ ನೋಡಿದ್ವಿ. ನಾಮಿನಲ್ ಸೈಜು 20, 10, 10 ಬರುತ್ತೆ.
ಟ್ರೆಡಿಷನಲ್ ಸೈಜು 20 10 10 10 ಬರುತ್ತೆ. GNG ಅಂತ ಬರುತ್ತೆ, ಎನಿ ನೇಮ್ ಅದು, ದಟ್ ಈಸ್ ಕಾಲ್ಡ್ ಫ್ರಾಗ್. ಪ್ರೊವೈಡೆಡ್ ಫಾರ್ ದ ಕೀ ಜಾಯಿಂಟ್ ಬಿಟ್ವೀನ್ ಬ್ರಿಕ್ ಆ್ಯಂಡ್ ಮೋಟಾರ್. ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಕೀಪ್ mark manufacturer's name or laborer's name, whatever it may be. Dimensions 100 by 40 by 10 to 20 mm thickness ಅಲ್ಲಿ ಗ್ಯಾಪ್ ಇರುತ್ತೆ. 10 to 20 mm ಈ ಒಂದು ಡೆಪ್ತ್ ಫ್ರಾಗ್. ಸೊ brick earth. So we have discussed in first session itself, brick earth should be free from stones, kankars, organic matters, any other nodules of stones. ಆ ಥರದ್ದೆಲ್ಲನೂ ಬ್ರಿಕ್ ಅರ್ಥಲ್ಲಿ ಇರಬಾರ್ದು. ಬ್ರಿಕ್ ಅರ್ತ್ ಅಂತಂದರೆ ಬ್ರಿಕ್ನ ಮಾಡಕ್ಕೆ ಕೊಟ್ಟಿರುವಂಥ ಮಣ್ಣು, ಅದರಲ್ಲಿದ್ದರೂ ಕೂಡ ಅದು ಎಕ್ಸಿಬಿಟ್ ಆಗುತ್ತೆ, ಡೈರೆಕ್ಟಾಗಿ ಬ್ರಿಕ್ಸ್ ಮೇಲೆ ಬಂದುಬಿಡುತ್ತೆ. ಸಮ್ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಗುಡ್ ಬ್ರಿಕ್ಸ್ ಆರ್ ದ ಥರ್ಮಲ್ ಕಂಡಕ್ಟಿವಿಟಿ ಆಫ್ ದ ಬ್ರಿಕ್ಸ್ ಶುಡ್ ಬಿ ಆಸ್ ಲೋ ಆಸ್ ಪಾಸಿಬಲ್, ಆಸ್ ಇಟ್ ಈಸ್ ಡಿಸೈರಬಲ್ ದಟ್ building built with them should be cool in summer and warm in winter. ಸೊ ಥರ್ಮಲ್ ಕಂಡಕ್ಟಿವಿಟಿ ಬ್ರಿಕ್ದು ಹೇಗಿರಬೇಕು ಅಂತಂದರೆ ತುಂಬ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಥರ್ಮಲ್ ಕಂಡಕ್ಟಿವಿಟಿ ಇರಬೇಕು. ಸೊ ದ್ಯಾಟ್ ನಾವು ಅದನ್ನು ಯಾವಾಗ ನಮ್ಮ ಒಂದು ಸಮರಲ್ಲಿ ಅದು ನಮಗೆ ಹೇಗಿರಬೇಕು, ಕೂಲಾಗಿರಬೇಕು, ವಿಂಟರಲ್ಲಿ ಅದು ವಾರ್ಮ್ ಆಗಿರಬೇಕು, ಆ ಥರದ ಥರ್ಮಲ್ ಕಂಡಕ್ಟಿವಿಟಿಯನ್ನು ನಾವು ಅದಕ್ಕೆ ಅಳವಡಿಸಬೇಕಾಗತ್ತೆ. ಬ್ರಿಕ್ ಶುಡ್ ಬಿ ನಾನ್ ಇನ್ಫ್ಲೇಮೇಬಲ್ ಆ್ಯಂಡ್ ಇನ್ಕಂಬಸ್ಟಿಬಲ್. ಬ್ರಿಕ್ಸ್ಗಳು ಸುಡದೇ ಇರೋ ಥರದ್ದು ಇರಬೇಕು, ಬಿಕಾಸ್ ಮನೆಗಳು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಫೈರ್ ಅಟ್ಯಾಕ್ ಇದ್ದೇ ಇರುತ್ತೆ. ಸೊ ಬ್ರಿಕ್ಕು ನಾನ್ ಇನ್ಫ್ಲೇಮೇಬಲ್ ಮತ್ತು ಇನ್ಕಂಬಸ್ಟಿಬಲ್ ಇರಬೇಕು. ಬ್ರಿಕ್ ಶುಡ್ ಬಿ ಫ್ರೀ ಫ್ರಮ್ ಲೈಮ್ ಪಿಟ್ಟಿಂಗ್. ಸೊ ಲೈಮ್ ಪಿಟ್ಟಿಂಗ್ ಮೇಲೆ ಅಥವಾ ಅದರಲ್ಲಿ ಸುಣ್ಣ ಇರುವಂಥದ್ದು ಬ್ರಿಕ್ಸ್ಗಳು ಇರಬಾರ್ದು. ಸೊ ದಟ್ ಈಸ್ ಅಬೌಟ್ ಅವರ್ ದ ಸೆಷನ್ ಆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಬ್ರಿಕ್ಸ್. ಸೊ ನಾವು ನೋಡೋದಾದರೆ ಆಗಲೇ ಡಿಸ್ಕಸ್ ಮಾಡಿರುವಂಥ ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನು ನೀವು ಲಿಸ್ಟ್ ಮಾಡಿ ಬರ್ಕೋಬೇಕು. ಅದ್ರ ಬಗ್ಗೆ ಕಂಪ್ಲೀಟಾಗಿ ಓದಿ ಒಂದೊಂದನ್ನು ಡಿಸ್ಕ್ರೈಬ್ ಮಾಡ್ತಾ ಹೋಗಬೇಕಾಗತ್ತೆ. ಇದನ್ನು ನಿಮಗೆ 10 ಮಾರ್ಕ್ಸ್ಗೆ ಎಕ್ಸಾಮ್ಗಳಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಡಿಪ್ಲೊಮಾ ಎಕ್ಸಾಮಲ್ಲಿ. ಅದು ಬಿಟ್ಟರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಅದರದ್ದು ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಸೊ ಲೆಟ್ ಮಿ ಟೇಕ್ ಯು ಥ್ರೂ multiple choice questions, or you can say assignments for this particular session. The brick should have dash edges, sharp, warped, cracked, any of the above. So the brick should have sharp edges. Answer is A. So second question is, brick having uniform deep red, cherry red color is an indicative of what? Uniform burning, uniform chemical composition, both A and B. Ununiform burning of the brick. Of course we have studied this. ಬ್ರಿಕ್ ಯಾವಾಗ ನೀವು ಕಂಪ್ಲೀಟಾಗಿ ಬರ್ನ್ ಮಾಡಿರ್ತೀರೋ, ಯಾವಾಗ ನಿಮಗೆ ಕೆಮಿಕಲ್ ಕಂಪೋಸಿಷನ್ ಕಂಪ್ಲೀಟಾಗಿ ಸೇಮ್ ಇರುತ್ತೋ ಇಡೀ ಕಂಪೋಸಿಟಲ್ಲಿ, ಇಡೀ ಮಣ್ಣಲ್ಲಿ, ಆವಾಗ ನಿಮಗೆ ಬ್ರಿಕ್ ಏನಾಗಿರುತ್ತೆ, ಚೆರಿ ರೆಡ್ ಕಲರ್ ಆಗಿ ಕಾಣಿಸ್ಕೊಳ್ತಾ ಇರುತ್ತೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿ. ಎ ಮತ್ತು ಬಿ ಎರಡು ಆನ್ಸರು ಕರೆಕ್ಟ್ ಅಂತ. ವೈ ದ ಸರ್ಫೇಸ್ ಆಫ್ ದಿ ಬ್ರಿಕ್ ಶುಡ್ ನಾಟ್ ಬಿ ಸ್ಮೂತ್? ಅಪಿಯರೆನ್ಸ್ ವಿಲ್ ನಾಟ್ ಬಿ ಗುಡ್, ಕಾಸ್ ಸ್ಲಿಪ್ಪಿಂಗ್ ಆಫ್ ಮೋಟಾರ್, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದಿ ಅಬೋ. ಅಫ್ಕೋರ್ಸ್ ಕಾಸಸ್ ದಿ ಸ್ಲಿಪ್ಪಿಂಗ್ ಆಫ್ ಮೋಟಾರ್. ತುಂಬ ಸ್ಮೂತ್ ಸರ್ಫೇಸ್ ಇದ್ದರೆ ಮೋಟಾರ್ನ ಹಿಡ್ಕೊಳ್ಳಲ್ಲ, ಅದು ಆ ಬಾಂಡಿಂಗ್ ಬರಲ್ಲ, ಅದಕ್ಕೆ ಅದು ನಮಗೆ ಕಾಸಿಂಗ್ ಸ್ಲಿಪ್ಪಿಂಗ್ ಆಫ್ ಮೋಟಾರ್ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಬಿ. Question number 4, when two bricks are struck together, what sound should be produced to know its hardness and soundness quality? Metallic ringing sound, flute sound, dull sound, none of the above. Of course it is metallic ringing sound. ಎರಡನ್ನು ಸ್ಟಕ್ ಮಾಡಿದರೆ ಮೆಟಾಲಿಕ್ ರಿಂಗಿಂಗ್ ಸೌಂಡ್ ಬರಬೇಕು, ಡಲ್ ಸೌಂಡ್ ಬರಬಾರ್ದು, ಅಥವಾ ಏನೋ ಬೇರೆ ಯಾವುದೋ ಒಂದು ಸೌಂಡ್ಗಳು ಬರ್ಕೊಡೋದು. ಸೊ ದಟ್ ಈಸ್ ಸೆಟ್ ಟು ಬಿ ರೈಟ್ ಆನ್ಸರ್, ದಟ್ ಈಸ್ ಎ, ಮೆಟಾಲಿಕ್ ರಿಂಗಿಂಗ್ ಸೌಂಡ್. So next, fifth question, what is simple hardness test to be done at the site? Sorry, the question is like this, what is that simple test which is done at site to check the hardness? So leaving brick from 1.8 meter height, scratching from fingernails, leaving brick from 1.5 to 0.65 height, both A and B. The answer is B, that is scratching from fingernails. You should not get any impression over it, then the quality of the brick is good, hardness is good anta helbodu. A good quality brick should not break if we allow it to fall flat, allow it to fall on a flat surface from dash meter height anta ಹೇಳ್ತೀವಿ. 1.5 meter height, 2.0 meter height to 3 meter height, 2.5 meter height. Of course answer is 1.5 meter height. Answer is A is correct. 1.5 meter height ಮೇಲಿಂದ ಬಿಟ್ಟರೆ ಬ್ರಿಕ್ ಒಡಿಬಾರ್ದು, ಕ್ರ್ಯಾಕ್ಸ್ ಬರಬಾರ್ದು, ಹಾಲ್ವ್ ಆಗಬಾರ್ದು. ಆವಾಗ ಅದನ್ನು ನಾವು ಏನಂತ ಕರಿತೀವಿ, ಗುಡ್ ಕ್ವಾಲಿಟಿ ಬ್ರಿಕ್ ಅಂತ ಕನ್ಸಿಡರ್ ಮಾಡ್ಬೋದು. ಅದು
test which can be done at the site. So the question number 7 is, a good brick should not absorb more than what percentage of water when soaked for 24 hours. ಎಷ್ಟು ಪರ್ಸೆಂಟೇಜ್ ಆಫ್ ವಾಟರ್ನ ಬ್ರಿಕ್ ಅಬ್ಸಾರ್ಬ್ ಮಾಡಬಾರ್ದು, ಎಷ್ಟು ಜಾಸ್ತಿ ಪರ್ಸೆಂಟೇಜ್ ಅಂದರೆ a good quality of brick should not absorb more than what is that percentage of water when it is soaked for 24 hours. ನಮಗೆ 20%ಗಿಂತ ಜಾಸ್ತಿ ವಾಟರ್ನ ಅದು ಅಬ್ಸಾರ್ಬ್ ಮಾಡಿಕೊಡೋದು. ಸೊ ದಟ್ ಈಸ್ ವೈ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟರ್ ವಿಚ್ ಈಸ್ ಬ್ರಿಕ್ ಶುಡ್ ನಾಟ್ ಅಬ್ಸಾರ್ಬ್ ಮೋರ್ ದೆನ್ 20% ಆಫ್ ವಾಟರ್. ಡ್ರೈ ವೇಟ್ಗಿಂತ ಜಾಸ್ತಿ, ಸಪೋಸ್ 100 ಗ್ರಾಮು 2 kg ಬ್ರಿಕ್ ಇತ್ತು ಅಂತಂದರೆ ಅಥವಾ 3 kg ಬ್ರಿಕ್ ಇತ್ತು ಅಂತಂದರೆ 20% ಆಫ್ ಅದಕ್ಕಿಂತ ಜಾಸ್ತಿ ವಾಟರ್ ಅದರಲ್ಲಿ ಇರಬಾರ್ದು ವೆನ್ ಸೋಕ್ಡ್ ಫಾರ್ 24 hours. ದ compressive strength of a brick should be minimum 5 kilonewton per meter square, maximum 5 kilonewton per meter square, minimum 3.5 newton per mm square, maximum 3.5 newton per mm square. ಸೊ ಮಿನಿಮಮ್ಮೇ ಎಷ್ಟು ಇರಬೇಕು ಅಂತಂದರೆ 3.5 ನ್ಯೂಟನ್ ಪರ್ mm ಸ್ಕ್ವೇರ್ ಅಷ್ಟು ನಮಗೆ ಆನ್ಸರ್ ಸಿ ಇಸ್ ಕರೆಕ್ಟ್. ದಟ್ ಈಸ್ ಮಿನಿಮಮ್ 3.5 ನ್ಯೂಟನ್ ಪರ್ mm ಸ್ಕ್ವೇರ್ ಅಷ್ಟು ಕಾಂಪ್ರೆಸಿವ್ ಸ್ಟ್ರೆಂತ್ ಅದರಲ್ಲಿ ಇರಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಬ್ರಿಕ್ಸ್ ಈಸ್ ನಾಟ್ ಪ್ರಿಫರ್ಡ್? ಶಾರ್ಪ್ ಎಡ್ಜ್ಡ್, ಕ್ಲ್ಯಾಂಪ್ ಬರ್ನ್ಡ್, ಸೌಂಡ್ ಪ್ರೂಫ್ಡ್, ಕಿಲ್ನ್ ಬರ್ನ್ಡ್. ಕ್ಲ್ಯಾಂಪ್ ಬರ್ನ್ಡ್ ಏನಿರಬಾರ್ದು, ನಮಗೆ ಬ್ರಿಕ್ನ ನಾವು ಪ್ರಿಫರ್ ಮಾಡಲ್ಲ, ಬಿಕಾಸ್ ಬರ್ನಿಂಗ್ ಈಸ್ ನಾಟ್ ಗೋಯಿಂಗ್ ಟು ಬಿ ಯೂನಿಫಾರ್ಮ್ ಇನ್ ದಿ ಕ್ಲ್ಯಾಂಪ್ ಬರ್ನಿಂಗ್. ವೆರಾಸ್ ಇನ್ ಕಿಲ್ನ್ ಬರ್ನಿಂಗ್ ಅದರ್ ಇದರಲ್ಲೆಲ್ಲ ನಮಗೆ ಏನಾಗುತ್ತೆ, ಯೂನಿಫಾರ್ಮ್ ಬರ್ನಿಂಗ್ ಆಗುತ್ತೆ, ಬರ್ನಿಂಗ್ ಸಿಗುತ್ತೆ. ಬಟ್ ಕ್ಲ್ಯಾಂಪ್ ಬರ್ನಿಂಗಲ್ಲಿ ಯೂನಿಫಾರ್ಮ್ ಬರ್ನಿಂಗ್ ಆಫ್ ದ ಬ್ರಿಕ್ ಈಸ್ ನಾಟ್ ಪಾಸಿಬಲ್. ವಿಚ್ ಆಫ್ ದ ಬಿಲವ್ ಈಸ್ ಯೂಸ್ಡ್ ಟು ಸೌಂಡ್ ಪ್ರೂಫ್ ಬ್ರಿಕ್ಸ್? ಯಾವ ಮೆಟೀರಿಯಲ್ನ ನಾವು ಸೌಂಡ್ ಪ್ರೂಫ್ ಬ್ರಿಕ್ ಆಗಿ ಯೂಸ್ ಮಾಡ್ತೀವಿ ಅನ್ನೋದು ಕ್ವಶನು. ಜಿಪ್ಸಮ್, ಟೆರ್ರಾಕೋಟಾ, ಪ್ಲಾಸ್ಟಿಕ್ಸ್ ಆ್ಯಂಡ್ ಸೆರಾಮಿಕ್. ಸೊ ಟೆರ್ರಾಕೋಟಾ ಅಂತಂದರೆ ಟೆರ್ರಾಕೋಟಾ ಅಂದರೆ ಬರ್ನ್ಟ್ ಅರ್ತ್ ಅಂತ ಅರ್ಥ. ಬರ್ನ್ಟ್ ಅರ್ತ್ ಅಂತಂದರೆ ಮಣ್ಣಿಂದ ನೀವೇನಾದರೂ ಬ್ರಿಕ್ಸ್ ಯೂಸ್ ಮಾಡಿದರೆ ಅದು ಸೌಂಡ್ ಪ್ರೂಫ್ ಆಗಿರುತ್ತೆ ಅಂತ. ಪ್ಲಾಸ್ಟಿಕ್ಸು, ಸೆರಾಮಿಕ್ಕು ಮತ್ತು ಜಿಪ್ಸಮ್ಮು ಇವೆಲ್ಲನೂ ಸೌಂಡ್ ಪ್ರೂಫ್ ಅಷ್ಟೊಂದಿರಲ್ಲ ಲೈಕ್ ಯುವರ್ ಟೆರ್ರಾಕೋಟಾ ಬ್ರಿಕ್ಸ್. So we are coming to the end of this session. Thank you so much for listening patiently my video. This is me Arun, and this is our team of LMS Learning Management System e-content development team for this particular 20C11T, that is materials of construction or construction materials we can say. So I will meet you with some other brand new video. Thank you so much.